ಹಲೋ, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ MNC ಕಂಪ್ನಿಯಲ್ಲಿ ನಡೆಸ್ತಿರೋಂಥ ಜಾಬ್ ಅಪಾರ್ಚುನಿಟಿ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ರಿಲೇಟೆಡ್ ವರ್ಕ್ ಆಗಿರುತ್ತೆ. ಸ್ಯಾಲ್ರಿ ನಿಮಗೆ 35,000ವರೆಗೂ ಇರುತ್ತೆ. ಇನ್ನು ಬೆಸ್ಟ್ ಪಾರ್ಟ್ ಏನಂದರೆ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಎಸ್ ಫ್ರೆಂಡ್ಸ್, ಇದು ಬಂದು MNC ಬೆಸ್ಟ್ ಕಂಪ್ನಿ ಆಗಿರುತ್ತೆ. ನಿಮಗೆ ಸ್ಯಾಲ್ರಿ 25ಇಂದ 35,000ವರೆಗೂ ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಯಾರೆಲ್ಲ 12th ಪಾಸ್ ಆಗಿದ್ದೀರಾ, ನೀವು ಡಿಗ್ರಿ ಮಾಡ್ಕೊಂಡಿದ್ದೀರಾ ಅಥವಾ ಗ್ರ್ಯಾಜುಯೇಟ್ಸ್ ಮಾಡಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಕಿಲ್ಸ್ ಕೇಳಿದರೆ ನಿಮಗೆ ಬೇಸಿಕ್ ಇಂಗ್ಲೀಷ್, ಬೇಸಿಕ್ ಟೈಪಿಂಗ್ ನಾಲೆಜ್ ಇದ್ದರೆ ಸಾಕಾಗಿರುತ್ತೆ. ಎಕ್ಸ್ಟ್ರಾ ಸ್ಕಿಲ್ಸ್ಗಳು ಏನೂ ಇಲ್ಲಿ ರಿಕ್ವೈರ್ಮೆಂಟ್ ಇಲ್ಲ. ಆ್ಯಕ್ಚುಲಾಗಿ ನೀವು ಏನು ಕೆಲಸನ ಮಾಡಬೇಕಾಗಿರುತ್ತೆ ಅಂದರೆ, ಕಂಪ್ನಿ ಕಡೆಯಿಂದ ಕೆಲವೊಂದಷ್ಟು ಇಮೇಜಸ್ನ ಕೊಟ್ಟಿರ್ತಾರೆ. ಅದಕ್ಕೆ ಆಲ್ರೆಡಿ ನೇಮಿಂಗ್ ಮಾಡಿರ್ತಾರೆ. ಲೈಕ್ ಆ್ಯಪಲ್ ಅಂದರೆ ಆ್ಯಪಲ್, ಬೈಕ್ ಅಂದರೆ ಬೈಕ್, ಆ ರೀತಿ ನೇಮಿಂಗ್ ಮಾಡಿರ್ತಾರೆ. ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೀವು ಜಸ್ಟ್ ಚೆಕ್ ಮಾಡಿ ಅದನ್ನು ಪ್ರೊಸೀಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅವ್ರು ನಿಮಗೆ ಡೇಟಾ ಕೂಡ ಕೊಡ್ತಾರೆ, ಏನಲ್ಲ ಲೈಕ್ ನೇಮಿಂಗ್ನ ಮಾಡಬೇಕಂತ. ಅದನ್ನು ನೀವು ಜಸ್ಟ್ ಚೆಕ್ ಮಾಡಬೇಕಾಗತ್ತೆ, ಕರೆಕ್ಟಾಗಿದೆಯಾ ಇಲ್ವಾ. ರಾಂಗ್ ಇದ್ದರೆ ಅದನ್ನು ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ. ಸಿಂಪಲ್ ಕೆಲಸ. ಇದಕ್ಕೆ ನಿಮಗೆ 25ಇಂದ 35,000ವರೆಗೂ ಪರ್ ಮಂತ್ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಕಂಪ್ನಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳಿದೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಹೆಂಡೋರ್ಗು ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಬನ್ನಿ. ನೀವಿಲ್ಲಿ ನೋಡಿದ್ರೆ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ ತೋರಿಸ್ತಾ ಇರೋವಂಥದ್ದು. ಹೈಯರಿಂಗ್ ಫಾರ್ ಫ್ರೆಷರ್ಸ್ ಅಂತ ಆಲ್ರೆಡಿ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ ಟ್ರಾವೆಲ್ ಮಾಡಬೇಕು ಅನ್ನೋದು ಏನು ಕೂಡ ಇಲ್ಲಿರೋದಿಲ್ಲ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜಸ್ಟ್ 1 ವೀಕ್ ಆಗೋ ಅಷ್ಟೇ ಇದನ್ನ ಪೋಸ್ಟ್ ಮಾಡಿರುವಂಥದ್ದು. 100 ವೇಕೆನ್ಸೀಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಶೆಡ್ಯೂಲ್ಸ್ ನೋಡಿದ್ರೆ ಡೇ ಶಿಫ್ಟ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ನೈಟ್ ಶಿಫ್ಟ್ಸ್ ಇಲ್ಲಿ ಇರೋದಿಲ್ಲ. ಕಂಪ್ಲೀಟ್ಲಿ ಡೇ ಶಿಫ್ಟ್ಸೇ ಇರುತ್ತೆ. ಡೇಸ್ ಆಫ್ ವರ್ಕ್ ನೋಡಿದ್ರೆ ಸ್ಯಾಟರ್ಡೆ ಸಂಡೇ ಇರುತ್ತೆ. ಅಂದರೆ ಡೇ ಆಫ್ ಬಂದು ಸ್ಯಾಟರ್ಡೆ ಸಂಡೇ ಇರುತ್ತೆ. ನೀವು ಮಂಡೆಯಿಂದ ಫ್ರೈಡೇವರೆಗೂ ಕೆಲಸನ ಮಾಡಬೇಕಾಗಿರುತ್ತೆ. ಜಸ್ಟ್ ವೀಕ್ಲಿ 5 ಡೇಸ್ ಕೆಲಸನ ಮಾಡಬೇಕಾಗಿರುತ್ತೆ. ಲೊಕೇಶನ್ ಬಂದು ಡೆಲ್ಲಿ ಎಲ್ಲ ಕಡೆನೂ ಇದೆ. ಬಟ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಕೂಡ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆನಾ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಕ್ಲಿಕ್ ದ ಇಮೇಜ್ ಮ್ಯಾಚ್ ವಿತ್ ದ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಲೈಕ್ AI ನಮಗೆ ಕೇಳುತ್ತೆ ಗೊತ್ತಾ, ಹ್ಯೂಮನ್ನ ಅಲ್ವಾ ಅಂತ ವೆರಿಫೈ ಮಾಡೋದಕ್ಕೆ. ಆ ರೀತಿಯಾದಂಥದ್ದು ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೆರಿಫೈ ದ ಕಂಟೆಂಟ್ ವಿತ್ ವೆಬ್ಸೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಟೆಂಟ್ ಅವ್ರು ಏನು ಕೊಟ್ಟಿರ್ತಾರೆ ಅದು ವೆರಿಫೈ ಮಾಡಬೇಕಾಗಿರುತ್ತೆ ನೀವು. ಅಂಡರ್ಸ್ಟ್ಯಾಂಡ್ ಸೆಕ್ಯೂರಿಟಿ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಸೆನ್ಸಿಟಿವ್ ಕಂಟೆಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ವ್ಯೂ ದ ಕಂಟೆಂಟ್, ಚೆಕ್ ದ ಬ್ರ್ಯಾಂಡ್ ನೇಮ್ ಆ್ಯಂಡ್ ವೆಬ್ಸೈಟ್, ಚೆಕ್ ಇಫ್ ನಾನ್ ಫೆಮಿಲರ್ ಸೇಫ್ ಕಂಟೆಂಟ್ಸ್, ರೇಟ್ಸ್ ದ ಕಂಟೆಂಟ್ ಎಕ್ಸೆಟ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಕಂಟೆಂಟ್ಗಳನ್ನ ಚೆಕ್ ಮಾಡಬೇಕಾಗಿರುತ್ತೆ. ಹಾಗೆ ಬ್ರ್ಯಾಂಡ್ ನೇಮ್ ಮತ್ತು ವೆಬ್ಸೈಟ್ನು ಕೂಡ ನೀವು ಚೆಕ್ ಮಾಡಿ ಅದಕ್ಕೆ ಫೆಮಿಲರ್ ಸೇಫ್ ಆಗಿದೆಯಾ ಇಲ್ವಾ ಅಂತ ಲೇಬಲ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿರುವಂಥ ವರ್ಕು. ಏನು ಕೂಡ ನಿಮಗೆ ಇಲ್ಲಿ ಕೆಲಸ ಮಾಡಬೇಕು, ಜಾಸ್ತಿ ಟೈಪ್ ಮಾಡಬೇಕು ಅನ್ನೋದು ಏನಿರೋದಿಲ್ಲ. ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಅದು ಸೇಫಾ ಅನ್ಸೇಫಾ ಅಥವಾ ಅದು ಓಕೆನಾ ನಾಟ್ ಓಕೆನಾ ಅಂತ ಜಸ್ಟ್ ಲೇಬಲ್ ಮಾಡಿ ಅಂದರೆ ಟೈಪ್ ಮಾಡಿ ಬಿಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸ್ಕಿಲ್ಸ್ ರಿಕ್ವೈರ್ಡ್ ನೋಡಿದ್ರೆ ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕಮ್ಯುನಿಟಿ ಮ್ಯಾನೇಜ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 3 ಸ್ಕಿಲ್ಸ್ ಇದ್ದರೆ ಸಾಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕಾಗಿರುತ್ತೆ. ಯಾವುದೇ ಕಷ್ಟ ಬಂದರೂ ಲೈಕ್ ಏನೋ ಯೋಚನೆ ಮಾಡ್ತಾ ಕೂರೋದು ಬದಲು ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೀವಿಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫ್ರೆಷರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಡೋಂಟ್ ಮಿಸ್ ಔಟ್, ಪ್ಲೀಸ್ ಡೋಂಟ್ ಮಿಸ್ ಔಟ್. ಓಕೆನಾ. ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ, ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾರೆ, ಒಂದೊಳ್ಳೆ MNC ಕಂಪ್ನಿಲಿ ವರ್ಕ್ ಮಾಡಿದೆ ಅನ್ನೋ ಹೆಸರು ಕೂಡ ಇರುತ್ತೆ. ಇನ್ನು ಸಾಫ್ಟ್ ಸ್ಕಿಲ್ಸ್ ನೋಡಿದ್ರೆ ನಿಮ್ಗೆ ಏನೆಲ್ಲ ಸಾಫ್ಟ್ ಸ್ಕಿಲ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಲಿಸ್ಟ್ನ ಕೊಟ್ಟಿದ್ದಾರೆ. ಲೈಕ್
ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಬಂತು. ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಯಾರು ಕೂಡ ನಿಮ್ಗೆ ಆಲ್ವೇಸ್ ಮಾನಿಟರ್ ಮಾಡ್ತಾ ಇರೋದಿಲ್ಲ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಬೋತ್ ವರ್ಬಲ್ ಆ್ಯಂಡ್ ಓರಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ, ಬರೆಯೋದು ಕೂಡ ಓದೋದು ಕೂಡ ಅಂತ ಹೇಳಿದ್ದಾರೆ. ಕ್ವಿಕ್ ಲರ್ನರ್ ಆ್ಯಂಡ್ ಎಬಿಲಿಟಿ ಟು ಲರ್ನ್ ನ್ಯೂ ಪ್ರಾಜೆಕ್ಟ್ಸ್, ಕೋರ್ಸಸ್ ಆ್ಯಂಡ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದ್ರು ಹೊಸ್ದಾಗಿ ಹೇಳ್ಕೊಟ್ವಿ ಅಂದರೆ ಬೇಗ ಕಲಿಯುವಂಥ ಮೈಂಡ್ಸೆಟ್ ಇರಬೇಕು, ಬೇಗ ಕಲಿಯೋಕ್ಕಾಗಬೇಕು ನಿಮಗೆ ಅಂತ ಹೇಳ್ತಿದ್ದಾರೆ. ಆರ್ಗನೈಸ್ ಆ್ಯಂಡ್ ಏಬಲ್ ಟು ಮ್ಯಾನೇಜ್ ಟೈಮ್ ಆ್ಯಂಡ್ ಟಾಸ್ಕ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಅವ್ರು ಏನೇ ಕೆಲಸ ಕೊಟ್ಟರು ಕರೆಕ್ಟಾಗಿ ಮಾಡಿ ಕೊಡಬೇಕಾಗಿರುತ್ತೆ, ಅದು ಸರಿಯಾಗಿ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಡಿಸ್ಕಸ್ ಟು ಡೈರೆಕ್ಟ್ಲಿ ಎಫೆಕ್ಟಿವ್ಲಿ ಆ್ಯಂಡ್ ಟು ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಟೆನ್ಷನ್ ಟು ಡೀಟೇಲ್ ಆಗಿ ಕೊಟ್ಟು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿರೋವಂಥದ್ದು. ಚಿಕ್ಕ ಚಿಕ್ಕ ವಿಷಯಗಳನ್ನ ಗಮನದಲ್ಲಿಟ್ಟು ಅದು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ನೀವು ಇಲ್ಲಿ ನೋಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹ್ಯಾವ್ ಅ ನ್ಯಾರೋ ಮೈಂಡ್ಸೆಟ್ ಟುವರ್ಡ್ಸ್ ಡಿಫ್ರೆಂಟ್ ವಿಡಿಯೋ ಕಂಟೆಂಟ್ಸ್ ದಟ್ ನೀಡ್ಸ್ ಕ್ಲಾರಿಫಿಕೇಶನ್ ರಿಗಾರ್ಡ್ಲೆಸ್ ಆಫ್ ದ ಕಂಟೆಂಟ್ ಇಟ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ನಿಮಗೆ ಇಲ್ಲೊಂದು ವಿಡಿಯೋಸ್ ಅಥವಾ ಫೋಟೋಸ್ನ ಕಳಿಸ್ಕೊಡ್ತಾರೆ ಅಲ್ವಾ, ಅದ್ರ ಬಗ್ಗೆ ನೀವು ನ್ಯಾರೋ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡಬೇಕಾಗಿರುತ್ತೆ. ಯಾಕಂದರೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ ಅಥವಾ ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಕಂಟೆಂಟ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅದು ಸೇಫಾ ಅನ್ಸೇಫಾ ಅಥವಾ ಅದ್ರ ಯಾವುದ್ರದ್ದು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಲೇಬಲಿಂಗ್ ಬೇಕಾಗಿರುತ್ತೆ ಅಲ್ವಾ, ಅದನ್ನು ನೀವಿಲ್ಲಿ ಕೊಡಬೇಕಾಗಿರುತ್ತೆ. ಸೊ ಕರೆಕ್ಟಾಗಿ ನೀವಿಲ್ಲಿ ಜಜ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಸಲ್ಟ್ ಓರಿಯೆಂಟೆಡ್, ಸೆಲ್ಫ್ ಮೋಟಿವೇಟೆಡ್, ಇಂಡಿಪೆಂಡೆಂಟ್ ಆ್ಯಂಡ್ ಈಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು. ಏನೇ ಕೆಲಸ ಕೊಟ್ಟರು ನಾವು ಒಳ್ಳೆ ರಿಸಲ್ಟ್ಸ್ ಅಥವಾ ಒಳ್ಳೆ ಏನು ಹೇಳ್ತಾರೆ ಅದನ್ನು ಕೆಲಸನ ಮಾಡಿ ಕೊಡಬೇಕು ಅನ್ನೋದು ನಿಮ್ಮ ಥಿಂಕಿಂಗ್ ಆಗಿರಬೇಕು. ಹಾಗೆ ಸೆಲ್ಫ್ ಮೋಟಿವೇಟೆಡ್, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಬಿಲಿಟಿ ಟು ಟ್ರೈ ಅ ಫಾಸ್ಟ್ ಪೇಸ್ ಆ್ಯಂಡ್ ಟೀಮ್ ಓರಿಯೆಂಟ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾಸ್ಟ್ ಪ್ಲೇಸಸ್ ಏನಿದೆ ಅಂದರೆ ಟ್ರೆಂಡಿಂಗಲ್ಲಿ ಏನು ತುಂಬ ಚೆನ್ನಾಗಿ ಓಡ್ತಾ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೂ ಐಡಿಯಾ ಇರಬೇಕಾಗಿರುತ್ತೆ. ಹಾಗೆ ಟೀಮ್ ಓರಿಯೆಂಟೆಡ್ ಎನ್ವೈರ್ಮೆಂಟ್ ಇರಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಕರೆಂಟ್ ಎನ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಐಡಿಯಾ ಇರಬೇಕು, ಇಂಟ್ರೆಸ್ಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಕೊಡುವಂಥ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಫೋಟೋಸ್ಗಳಾಗಿರ್ಬೋದು ಆದಷ್ಟು ಸೋಷಿಯಲ್ ಮೀಡಿಯಾದಾಗಿರುತ್ತೆ. ಸೊ ಅದಕ್ಕೊಂದು ಲೇಬಲಿಂಗ್ ಬೇಕಾಗಿರುತ್ತೆ. ಇದು ಕರೆಕ್ಟಾಗಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಎ ಐಗಾದರೂ ಆಗಿರ್ಬೋದು ಅಥವಾ ಅವರ ಯಾವ ಸೋರ್ಸ್ ಬೇಕೋ ಅದಕ್ಕಿಂತ ಕಳಿಸ್ಕೊಟ್ಟಿರ್ತಾರೆ. ಅಲ್ಲಿ ನೀವು ಕರೆಕ್ಟಾಗಿ ಲೇಬಲಿಂಗ್ ಮಾಡಿ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ನಿಮ್ಗೆ ಇಲ್ಲಿ ಏನು ರಿಸ್ಕ್ ಇರೋದಿಲ್ಲ, ಏನು ಪ್ರೆಷರ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಓಕೆನಾ. ಇನ್ನು ರೋಲ್ಸ್ ನೋಡಿದ್ರೆ ಅವ್ರು ಅದರ್ ಅಂತ ಮೆನ್ಷನ್ ಮಾಡಿದ್ದಾರೆ, ಯಾಕಂದರೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಏನು ಅಂತ ಅವರು ಮೆನ್ಷನ್ ಮಾಡಿಲ್ಲ. ಇಂಡಸ್ಟ್ರಿ ಟೈಪ್ ಬಂದು IT ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಕೂಡ ಅದರ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನೀವು ಫುಲ್ ಟೈಮ್ ಪರ್ಮನೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ, ಪರ್ಮನೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಟಗರಿ ಕೂಡ ಅದರ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಜುಕೇಷನ್ಸ್ ನೋಡಿದರೆ ಎನಿ ಗ್ರಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನೇ ಗ್ರಾಜುಯೇಟ್ಸ್ ಅಥವಾ ಡಿಗ್ರಿ ಮಾಡ್ಕೊಂಡಿದ್ರು, ಡಿಪ್ಲೊಮೊ ಮಾಡ್ಕೊಂಡಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಆದಷ್ಟು 12th ಪಾಸ್ ಆಗಿರೋರು ಕೂಡ ಇದಕ್ಕೆ ಅಪ್ಲೈನ ಮಾಡಿ. ಯಾಕಂದರೆ ರಿವ್ಯೂಸ್ನ ನಾನು ಚೆಕ್ ಮಾಡಬೇಕಾದ್ರೆ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡಿ ಕೆಲಸ ಮಾಡ್ತಿದ್ದೀವಿ, ಒಳ್ಳೆ ಸ್ಯಾಲ್ರಿ ತೊಗೊಂಡು ಅಂತ ಮೆನ್ಷನ್ ಮಾಡಿದರು. ಸೊ ನೀವು 12th ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ತುಂಬ ಕನ್ಫ್ಯೂಸಿಂಗ್ ಆಗಿ ಕೊಟ್ಟಿದ್ದಾರೆ. ಶಾರ್ಟ್ ಆಗಿ ಹೇಳಬೇಕು ಅಂದರೆ ಕಂಪ್ನಿ ಕಡೆಯಿಂದ ನಿಮಗೆ ಒಂದು ವಿಡಿಯೋ ಅಥವಾ ಫೋಟೋಸ್ನ ಕಳಿಸ್ಕೊಡ್ತಾರೆ. ಅದನ್ನು ನೀವು ಕರೆಕ್ಟಾಗಿ ನೋಡಿ ಅದಕ್ಕೆ ಲೇಬಲಿಂಗ್ ಮಾಡಬೇಕಾಗಿರುತ್ತೆ. ಅದು ಸೇಫಾ ಅನ್ಸೇಫಾ ಅಥವಾ ಅದು ಯಾವ್ದಾದ್ರು ಟಾಪಿಕ್ ಬಗ್ಗೆ ಆಗಿತ್ತು ಅಂತ ನೀವು ಜಸ್ಟ್ ಅದಕ್ಕೆ ಲೇಬಲಿಂಗ್ ಮಾಡಬೇಕಾಗಿರುತ್ತೆ. ತುಂಬಾ ಸಿಂಪಲ್ ಆಗಿರೋವಂಥ ಕೆಲಸ ಆಯಿತಾ. ನಿಮಗೆ ಟೈಮ್ ಪಾಸ್ ಆದಾಗೆ ಈ ಕೆಲಸ ಇರುತ್ತೆ. ಸೊ ಇದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿಮಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ರೆ ಅಥವಾ ಗ್ರ್ಯಾಜುಯೇಟ್ಸ್ ಆಗಿದ್ರೆ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಈ ಕೆಲಸ ಮಾಡೋದಕ್ಕೆ 25 ಇಂದ 35,000 ವರೆಗೂ ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ.
ಪ್ಲಸ್ ಬೋನಸ್ ಕೂಡ ನಿಮ್ಗಿಲ್ಲಿ ಅವರು ಪ್ರೊವೈಡ್ನ ಮಾಡ್ತಿರ್ತಾರೆ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಇನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಈ ರೀತಿಯಾದಂಥ ಇನ್ನೊಂದು ಇಂಟರ್ಫೇಸ್ಗೆ ತಗೊಂಡೋಗುತ್ತೆ. ಏನಾದರೂ ಲೈಕ್ ರೆಸ್ಯೂಮ್ ಅಪ್ಡೇಟ್ ಆಗಿಲ್ಲ ಅಥವಾ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಆಗಿಲ್ಲ ಅಂದರೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರೋದಿಲ್ಲ. ಓಕೆನಾ, ಬೇರೆ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಆ ಟೈಮಲ್ಲಿ ಅಲ್ಲಿ ಏನು ಕೇಳಿದೆ ಲೈಕ್ ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕಾ ಅಥವಾ ನಿಮ್ಮ ಪ್ರೊಫೈಲ್ನೇ ಅಪ್ಡೇಟ್ ಮಾಡಬೇಕಾ, ಏನು ಕೇಳಿದೆ ಅದ್ರ ಪ್ರಕಾರ ನೀವಿಲ್ಲಿ ಅಪ್ಡೇಟ್ನ ಮಾಡಬೇಕಾಗಿರುತ್ತೆ. ಆ ರೀತಿ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯಿತು ಅಂತ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಒಂದು ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾಕಂದರೆ ಡೈಲಿ ಬೇಸಲ್ಲಿ ಕಂಪ್ನಿಯವರು ಇಮೇಲ್ನ ಮಾಡೋದ್ರಿಂದ ಕೆಲವೊಂದ್ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಮಿಸ್ ಮಾಡದೆ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ನಿಮ್ಮ ಇಮೇಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡಿ. ಹಾಗೆ ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.